ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 13 ಬಾಲಕಾಂಡ ವಚನ ರಾಮಾಯಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾತ್ರಿ ಕಳೆದು ಬೆಳಗಾಯಿತು. ಹರ್ಷ ನಿರ್ಭರನಾದ ದಶರಥನು ಸುಮಂತ್ರನಿಗೆಂದನು, ಸುಮಂತ್ರ, ನಾವಿಂದು ಮಿಥಿಲೆಗೆ ಹೋಗುತ್ತಿದ್ದೇವೆ. ಕೋಶಾಧಿಕಾರಿಗಳೆಲ್ಲ ಯಥೇಷ್ಟ ಧನ ಕನಕಗಳನ್ನು ತೆಗೆದುಕೊಂಡು ಮುಂದಿನಿಂದ ಸಾಗರಿ. ಚತುರಂಗ ಬಲವು ಸಜ್ಜಾಗಿ ನನ್ನ ಆಜ್ಞೆಗೆ ಕಾಯುತ್ತಿರಲಿ. ವಸಿಷ್ಠ ವಾಮದೇವರೇ ಮೊದಲಾದವರು ಮುಂದೆ ಹೋಗಲಿ. ನನ್ನ ರಥವನ್ನು ಸಿದ್ಧಪಡಿಸು, ತಡವಾಗಬಾರದು. ಮಿಥಿಲೆಯ ದೂತರು ನನ್ನನ್ನು ತ್ವರೆಪಡಿಸುತ್ತಿದ್ದಾರೆ. ಅನಂತರ ಸೈನ್ಯ ಸಮೇತ ಎಲ್ಲರೂ ಪ್ರಯಾಣಿಸಿದರು. ಸೈನ್ಯವು ರಾಜನನ್ನು ಹಿಂಬಾಲಿಸಿತು. ಹೀಗೆ 4 ದಿನಗಳ ಪ್ರಯಾಣದ ಬಳಿಕ ಅವರೆಲ್ಲರೂ ಮಿಥಿಲೆಯನ್ನು ತಲುಪಿದರು. ಎಲ್ಲರಿಗೂ ಯಥೋಚಿತ ಸತ್ಕಾರಗಳು ಸಂದವು. ಅನಂತರ ವೃದ್ಧನಾದ ದಶರಥನ ಮುಂದೆ ಜನಕನು ಕೈ ಮುಗಿದುಕೊಂಡು ನಿವೇದಿಸಿದನು, ಮಹಾರಾಜ, ಇದೋ ನಿಮಗೆ ಸ್ವಾಗತ. ನೀನಿಲ್ಲಿ ಬಂದಿರುವುದು ನಮ್ಮ ಭಾಗ್ಯವಿಶೇಷವೇ ಸರಿ. ನಿಮ್ಮ ಮಕ್ಕಳ ಪರಾಕ್ರಮವನ್ನು ಕೇಳಿದರೆ ನೀವೇ ಸಂತೋಷಪಡುವಿರಿ. ಭಗವಂತರಾದ ವಸಿಷ್ಠರೂ ಬಂದಿದ್ದಾರೆ. ಇತರ ದ್ವಿಜವರರೂ ದಯಮಾಡಿಸಿದ್ದಾರೆ. ನಾನು ಧನ್ಯ. ನನ್ನ ವಿಘ್ನಗಳು ಕಳೆದವು. ನನ್ನ ಕುಲವು ಪವಿತ್ರವಾಯಿತು, ಸಮ್ಮಾನಿತವಾಯಿತು. ನಾಳೆ ಬೆಳಿಗ್ಗೆ ನನ್ನ ಯಜ್ಞವು ಸಮಾಪ್ತವಾದ ಮೇಲೆ ವಿವಾಹ ಕಾರ್ಯವನ್ನು ನೆರವೇರಿಸಬಹುದು ಎಂದು ನಮ್ಮ ಪುರೋಹಿತರು ಹೇಳಿದ್ದಾರೆ. ಇದನ್ನು ನೀವು ನಡೆಸಿಕೊಡಬೇಕು. ಆಗ ದಶರಥನೆಂದನು, ಮಹಾರಾಜ, ತೆಗೆದುಕೊಳ್ಳುವುದು ಕೊಡುವವನ ಅಧೀನದಲ್ಲಿ ಇರುತ್ತದೆ ಎಂದು ನನ್ನ ತಿಳುವಳಿಕೆ. ಧರ್ಮಜ್ಞನಾದ ನೀನು ಏನು ಹೇಳುವೆಯೋ ಅದರಂತೆ ನಾವು ನಡೆದುಕೊಳ್ಳುತ್ತೇವೆ. ದಶರಥನ ವಿನಯಪೂರ್ಣ ಮಾತನ್ನು ಕೇಳಿ ಜನಕನು ವಿಸ್ಮಯಪಟ್ಟನು. ಅಲ್ಲಿ ಸೇರಿದ್ದ ಋಷಿಗಳೆಲ್ಲ ಪರಸ್ಪರ ಸಮಾಗಮದಿಂದ ಸಂತುಷ್ಟರಾಗಿದ್ದರು. ಅವರೆಲ್ಲ ಆ ರಾತ್ರಿಯನ್ನು ಸುಖವಾಗಿ ಕಳೆದರು. ರಾಮ ಲಕ್ಷ್ಮಣರು ವಿಶ್ವಾಮಿತ್ರರನ್ನು ಮುಂದಿಟ್ಟುಕೊಂಡು ದಶರಥನ ಮುಂದೆ ಹೋಗಿ ಅವನ ಕಾಲುಗಳನ್ನು ಮುಟ್ಟಿ ವಂದಿಸಿದರು. ಮಕ್ಕಳನ್ನು ಕಂಡು ದಶರಥನಿಗೆ ಆನಂದವಾಯಿತು. ಬೆಳಿಗ್ಗೆ ಜನಕನು ಉಳಿದ ಯಜ್ಞ ಕಾರ್ಯಗಳನ್ನು ಮುಗಿಸಿ ಮಗಳ ವಿವಾಹ ಪೂರ್ವ ಕ್ರಿಯೆಗಳನ್ನು ನೆರವೇರಿಸಿದನು. ಬೆಳಿಗ್ಗೆ ಯಜ್ಞಾನಂತರ ಜನಕನು ಶತಾನಂದರಿಗೆ ಹೇಳಿದನು, ಪೂಜ್ಯರೇ, ನನ್ನ ತಮ್ಮ ಕುಶಧ್ವಜನಿರುವನಷ್ಟೇ. ಅವನು ಇಕ್ಷುಮತಿ ತೀರದಲ್ಲಿರುವ ಸಾಂಕಾಶ್ಯ ನಗರದಲ್ಲಿ ಇದ್ದಾನೆ. ಆ ನಗರವು ಪುಷ್ಪಕ ವಿಮಾನದಂತೆ ಪುಣ್ಯಪ್ರಕಾಶವಾದದ್ದು. ಅವನು ನನ್ನ ಯಜ್ಞಕ್ಕೆ ರಕ್ಷಕನಾಗಿದ್ದಾನೆ. ಅವನನ್ನೀಗ ನೋಡಬೇಕು ಎಂಬುವ ಮನಸ್ಸಾಗಿದೆ. ಅವನು ನಮ್ಮೀ ಸಂತೋಷದಲ್ಲಿ ಪಾಲ್ಗೊಳ್ಳಲಿ. ಅನಂತರ ಜನಕನು ಕೆಲವು ವಿಧೇಯ ಸೇವಕರನ್ನು ಕುಶಧ್ವಜನನ್ನು ಕರೆದು ತರುವಂತೆ ಸಾಂಕಾಶ್ಯ ನಗರಕ್ಕೆ ಕಳುಹಿಸಿಕೊಟ್ಟನು. ಸೇವಕರಿಂದ ಅಣ್ಣನ ಸಂದೇಶವನ್ನು ಕೇಳಿದ ಕುಶಧ್ವಜನು ತತ್ಕ್ಷಣ ಮಿಥಿಲೆಗೆ ಬಂದನು. ಶಿಷ್ಟಾಚಾರಗಳಾದ ಮೇಲೆ ಅಣ್ಣ ತಮ್ಮ ಇಬ್ಬರು ರಾಜಾಸನದ ಮೇಲೆ ಕುಳಿತರು. ಅವರು ಸುಧಾಮನೆಂಬ ಮಂತ್ರಿಯನ್ನು, ಅಯೋಧ್ಯಾಧಿಪತಿ ದಶರಥನನ್ನು ಮತ್ತು ಅವನ ಪುರೋಹಿತರನ್ನು ರಾಮಲಕ್ಷ್ಮಣರನ್ನು ಕರೆದು ತರಲು ಹೇಳಿದರು. ಜನಕನ ಕರೆಯಂತೆ ದಶರಥಾದಿಗಳು ಜನಕನ ಆಸ್ಥಾನಕ್ಕೆ ಬಂದರು. ಜನಕನಿಗೆ ದಶರಥನೆಂದನು, ಮಹಾರಾಜ, ನಮ್ಮ ಕುಲವೃತ್ತಾಂತವನ್ನು ಸಂಪೂರ್ಣ ಬಲ್ಲವರು ಬ್ರಹ್ಮರ್ಷಿಗಳಾದ ನಮ್ಮ ಗುರುಗಳೂ ಆದ ವಸಿಷ್ಠರು. ಅವರು ನಮ್ಮ ಪರಿಚಯವನ್ನು ಕೂಲಂಕುಷವಾಗಿ ಮಾಡಿಕೊಡುವರು. ನೀವೆಲ್ಲರೂ ಗಮನವಿಟ್ಟು ಕೇಳಬೇಕು. ಆಗ ವಸಿಷ್ಠರು ಇಕ್ಷ್ವಾಕು ಕುಲದ ಉತ್ಪತ್ತಿಯಿಂದ ಹಿಡಿದು ದಶರಥನವರೆಗಿನ ಪೀಳಿಗೆಗಳ ವೃತ್ತಾಂತವನ್ನು ಹೇಳಲು ಉಪಕ್ರಮಿಸಿದರು. ಅವ್ಯಕ್ತವೂ ಅನಿರ್ವಚನೀಯವೂ ಅವ್ಯಯವೂ ಆದ ಒಂದು ಮಹಾಶಕ್ತಿಯಿಂದ ಬ್ರಹ್ಮನ ಉದ್ಭವವಾಯಿತು. ಬ್ರಹ್ಮನಿಂದ ಮರೀಚಿಯು ಹುಟ್ಟಿದನು. ಮರೀಚಿಯ ಮಗನು ಕಶ್ಯಪನು. ಅವನಿಂದ 12 ಆದಿತ್ಯರು ಬಂದರು. ಅವರಲ್ಲಿ ವಿವಸ್ವಂತನೂ ಒಬ್ಬನು. ಅವನ ಮಗನೇ ಶ್ರಾದ್ದದೇವನು. ಅವನು ಮನುವಾದನು. ವೈವಸ್ವತ ಮನುವೆಂದೇ ಅವನು ಪ್ರಸಿದ್ಧನಾದನು. ಮನುವಿನ ಪುತ್ರನೇ ಇಕ್ಷ್ವಾಕು. ಅಯೋಧ್ಯೆಯನ್ನಾಳಿದ ಅರಸರಲ್ಲಿ ಇಕ್ಷ್ವಾಕುವೇ ಮೊದಲನೆಯವನು.
ಇಕ್ಷ್ವಾಕುವಿನ ಮಗನು ಕುಕ್ಷಿ. ಕುಕ್ಷಿಯ ಮಗ ವಿಕುಕ್ಷಿ. ವಿಕುಕ್ಷಿಯಿಂದ ಬಾಣನೆಂಬ ಮಹಾಪ್ರತಾಪಶಾಲಿಯ ಜನನವಾಯಿತು. ಬಾಣನಿಗೆ ಅನರಣ್ಯ ಎಂಬ ಮಗನಾದನು. ಪೃಥುವು ಅನರಣ್ಯನ ಮಗನು. ಪೃಥುವಿನ ಮಗನೇ ತ್ರಿಶಂಕು. ತ್ರಿಶಂಕುವಿಗೆ ದುಂದುಮಾರ ಎಂಬ ಮಗನಾದನು. ದುಂದುಮಾರನ ಪುತ್ರ ಯವನಾಶ್ವ. ಮಾಂಧಾತನು ಯವನಾಶ್ವನ ಆತ್ಮಜನು. ಮಾಂಧಾತನಿಗೆ ಸುಸಂಧಿ ಎಂಬ ಮಗನಾದನು. ಸುಸಂಧಿಗೆ ಇಬ್ಬರು ಮಕ್ಕಳು, ಒಬ್ಬ ಧ್ರುವಸಂಧಿ, ಇನ್ನೊಬ್ಬ ಪ್ರಸೇಂಜಿತ್. ಧ್ರುವಸಂಧಿಗೆ ಭರತನೆಂಬ ಮಗನಾದನು. ಭರತನ ಮಗ ಅಸಿತ. ಅಸಿತನಿಗೆ ಕೆಲವು ರಾಜರು ಶತ್ರುಗಳಾದರು. ಅವರು ಹೈಹಯರು, ತಾಲಜಂಘರು ಮತ್ತು ಶಶಿಬಿಂದುಗಳು. ಅವರೊಡನೆ ನಡೆದ ಯುದ್ಧದಲ್ಲಿ ಸೋತು ರಾಜ್ಯವನ್ನು ಕಳೆದುಕೊಂಡು ಹಿಮಾಲಯದ ಭೃಗು ಪ್ರಸರವಣದಲ್ಲಿ ಹೋಗಿ ನೆಲೆಸಿ ಅಲ್ಲೇ ತೀರಿ ಹೋದನು. ಆದರೆ ಆಗ ಅವನ ಇಬ್ಬರು ರಾಣಿಯರು ಬಸುರಿಯರಾಗಿದ್ದರಂತೆ. ಒಬ್ಬಳು ಗರ್ಭನಾಶವಾಗಲೆಂದು ಇನ್ನೊಬ್ಬಳಿಗೆ ವಿಷ ಆಹಾರವನ್ನು ಕೊಟ್ಟಳು. ಅದೇ ಸಮಯದಲ್ಲಿ ಹಿಮಾಲಯದಲ್ಲಿ ಭೃಗು ಕುಲದವನಾದ ಚವನ ಮಹರ್ಷಿಯು, ಅಮ್ಮ, ನಿನ್ನ ಹೊಟ್ಟೆಯಲ್ಲಿ ಮಹಾ ತೇಜಸ್ವಿಯಾದ ಪುತ್ರನು ಜನಿಸುವನು, ಅವನು ಗರಸಹಿತವಾಗಿಯೇ ಹುಟ್ಟುವನು, ಚಿಂತಿಸದೇ ಇರು. ಕಾಲಂದಿಯು ಬಂದು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದಳು. ಅವನು ಗರಸಹಿತ ಹುಟ್ಟಿದ್ದರಿಂದ ಅವನಿಗೆ ಸಗರ ಎಂದೇ ಹೆಸರಾಯಿತು. ಸಗರನ ಮಗ ಅಸಮಂಜಸ. ಅವನಿಗೆ ಅಂಶುಮಂತ ಎಂಬ ಮಗನಾದನು. ಅವನ ಪುತ್ರನು ದಿಲೀಪನು. ಭಗೀರಥನು ದಿಲೀಪನ ಮಗ. ಭಗೀರಥನ ಮಗನು ಕಕುತ್ಸ. ಅವನ ತನುಜನು ರಘು. ರಘುವಿನಿಂದ ಕಲ್ಮಷಪಾದ. ಅವನಿಗೆ ಶಂಖಣ ಎಂಬ ಮಗ ಹುಟ್ಟಿದನು. ಶಂಖಣನ ಮಗನೇ ಸುದರ್ಶನ. ಅಗ್ನಿವರ್ಷಣನು ಸುದರ್ಶನನ ಪುತ್ರ. ಅಗ್ನಿವರ್ಷಣನ ಮಗನೇ ಶೀಘ್ರಗ. ಶೀಘ್ರಗನಿಂದ ಮರು ಎಂಬುವನು ಹುಟ್ಟಿದನು. ಮರುವು ಪುತ್ರವಂತನೆನಿಸಿದ ಶುಕ್ರನಿಂದ ಅಂಬರೀಷ ಅವನ ಮಗನಾದನು. ಅಂಬರೀಷನ ಮಗ ನಹುಷ. ನಹುಷನಿಗೆ ಯಯಾತಿ ಜನಿಸಿದನು. ಯಯಾತಿಯನ ಪುತ್ರ ನಾಭಾಗ. ನಾಭಾಗನಿಗೆ ಮಗ ಅಜ. ಆ ಅಜನೇ ದಶರಥನ ತಂದೆ. ಇವನ ಕುಲ ಆದಿಯಿಂದಲೂ ವಿಶುದ್ಧವಾದದ್ದು. ಇದು ನಿನಗೆ ಈಗಲೇ ಮನವರಿಕೆಯಾಗಿರಬೇಕಲ್ಲವೇ? ಆದುದರಿಂದ ನನ್ನ ಇಬ್ಬರು ಮಕ್ಕಳಿಗೆ ನಿನ್ನ ಇಬ್ಬರು ಮಗಳಿಂದರನ್ನು ಕೊಡಲು ಅಡ್ಡಿಯೇನೂ ಇಲ್ಲವಲ್ಲ? ಆಗ ಜನಕನು ಕೈ ಮುಗಿದುಕೊಂಡು ಹೇಳಿದನು, ಅಡ್ಡಿ ಏತರದು ಸ್ವಾಮಿ, ಇದು ನಿಜವಾಗಿಯೂ ನನ್ನ ಅಹೋಭಾಗ್ಯ. ಆದರೆ ಮಹಾಮುನಿಗಳೇ, ವಿವಾಹದಲ್ಲಿ ಮಗಳನ್ನು ಕೊಡುವ ಮೊದಲು ಕುಲದ ಸಂಪೂರ್ಣ ಪರಿಚಯವನ್ನು ನಾವು ನೀಡಬೇಕು ಎಂಬುದು ನಮ್ಮ ಅಭಿಪ್ರಾಯ. ಹಿಂದೆ ನನ್ನ ಅದ್ಭುತ ಕರ್ಮಗಳಿಂದ 3 ಲೋಕಗಳಲ್ಲಿ ಪ್ರಸಿದ್ಧನಾದ ನಮಿ ಎಂಬ ರಾಜನಿದ್ದನು. ಅವನ ಮಗ ಮಿಥಿ. ಮಿಥಿಯ ಮಗನೇ ಜನಕ. ನಮ್ಮ ಕುಲದಲ್ಲಿ ಅವನೇ ಮೊದಲನೆಯ ಜನಕ. ಅವನಿಗೆ ಉದಾವಸು ಎಂಬ ಮಗನಾದನು. ಉದಾವಸುವಿನ ಮಗ ನಂದಿವರ್ಧನ. ಅವನ ಮಗ ಸುಕೇತು. ಸುಕೇತುವಿನ ಪುತ್ರ ದೇವರಾತ. ಬೃಹದ್ರಥ ದೇವರಾತನ ಪುತ್ರ. ಮಹಾವೀರನಿಗೆ ಸತ್ಯಸಂಧನಾದ ಸುಧೃತಿ ಎಂಬ ಮಗನಾದನು. ಅವನ ಸುತ ದೃಷ್ಟಕೇತು. ದೃಷ್ಟಕೇತು ಹಯರ್ಯಶ್ವನಿಗೆ ತಂದೆಯಾದನು. ಹಯರ್ಯಶ್ವನ ಮಗ ಮರು. ಮರುವಿಗೆ ಪ್ರತೀಂಧಕನೆಂಬ ಪುತ್ರನಾದನು. ಪ್ರತೀಂಧಕನ ಪುತ್ರ ಕೀರ್ತಿರಥ. ಕೀರ್ತಿರಥನ ಮಗ ದೇವಮೀಢ. ದೇವಮೀಢನಿಗೆ ವಿಬುಧ ಎಂಬ ಮಗನಾದನು. ಮಹೀದ್ರಕನು ವಿಬುಧನ ಆತ್ಮಜ. ಮಹೀದ್ರಕನಿಗೆ ಕೀರ್ತಿರಾಥನೆಂಬ ಮಗನಾದನು. ಅವನಿಗೆ ಮಹಾರೋಮನು ಮಗ. ಮಹಾರೋಮನ ಮಗನು ಸ್ವರ್ಣರೋಮ. ಅವನಿಗೆ ಹ್ರಸ್ವ ರೋಮ ಎಂಬ ಮಗನಾದನು. ಅವನಿಗೆ ಇಬ್ಬರು ಪುತ್ರರು. ಇಬ್ಬರಲ್ಲಿ ಹಿರಿಯವನು ನಾನೇ. ಈ ಕುಶಧ್ವಜ ನನ್ನ ತಮ್ಮ. ನಮ್ಮ ತಂದೆ ರಾಜ್ಯಭಾರವನ್ನು, ಕುಶಧ್ವಜನ ಯೋಗಕ್ಷೇಮವನ್ನು ನನಗೆ ವಹಿಸಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿದರು. ವಯೋಭಾರದಿಂದ ನಮ್ಮ ತಂದೆ ಸ್ವರ್ಗಸ್ಥರಾದರು. ನಾನು ರಾಜ್ಯಭಾರವನ್ನು ಮಾಡುತ್ತಾ ತೇಜೋವಂತನಾದ ನನ್ನ ತಮ್ಮನನ್ನು ಸೌಹಾರ್ದತೆಯಿಂದ ನೋಡಿಕೊಳ್ಳುತ್ತಿದ್ದೇನೆ. ಆಗ ಸಾಂಕಾಶ್ಯ ನಗರದ ಸುಧನ್ವರಾಜನು ಮಿಥಿಲೆಯ ಮೇಲೆ ಮುತ್ತಿಗೆ ಹಾಕಿದನು. ಅವನು ಕಳುಹಿಸಿದ ಸಂದೇಶವೇನು ಗೊತ್ತೇ? ಶಿವಧನಸ್ಸನ್ನು, ಸೀತೆಯನ್ನು ಅವನಿಗೆ ಒಪ್ಪಿಸಬೇಕೆಂಬುದು. ಅದರಿಂದ ನಮ್ಮೊಳಗೆ ಯುದ್ಧವಾಯಿತು. ಯುದ್ಧದಲ್ಲಿ ಅವನು ಹತನಾದನು. ಆಮೇಲೆ ಸಾಂಕಾಶ್ಯ ನಗರದ ರಾಜನನ್ನಾಗಿ ನನ್ನೀ ತಮ್ಮನನ್ನು ಮಾಡಿದೆ. ಮುನಿಪುಂಗವರೇ, ಸೀತೆ ಮತ್ತು ಊರ್ಮಿಳೆ ಎಂಬ ನಮ್ಮಿಬ್ಬರು ಪುತ್ರಿಯರು ನಿಮ್ಮ ಶಿಷ್ಯರಿಬ್ಬರಿಗೆ ಕೊಡುತ್ತೇವೆ. ಸೀತೆಯನ್ನು ರಾಮನಿಗೂ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ಮದುವೆ ಮಾಡಿಕೊಡುತ್ತೇನೆ. ಇದನ್ನೇ 3 ಸಲ ಹೇಳುತ್ತೇನೆ. ಆದುದರಿಂದ ರಾಜಪುತ್ರರ
ಗೋದಾನ ಸಂಸ್ಕಾರವನ್ನು ಪೂರೈಸಿ ನಾಂದಿ ಶ್ರಾದ್ದವನ್ನು ಮುಗಿಸಿಕೊಳ್ಳಿ. ಇಂದು ಮಘಾ ನಕ್ಷತ್ರವಿದೆ. ಇಂದಿಗೆ 3ನೆಯ ದಿನ ಉತ್ತರ ಫಲ್ಗುಣಿ ನಕ್ಷತ್ರ ಬರುತ್ತದೆ. ಅಂದೇ ಲೋಕ ಕಲ್ಯಾಣಕರವಾದ ರಾಮಲಕ್ಷ್ಮಣರ ಕಲ್ಯಾಣೋತ್ಸವವನ್ನು ನೆರವೇರಿಸೋಣ. ಜನಕನ ಮಾತುಗಳನ್ನು ಆಲಿಸಿದ ವಿಶ್ವಾಮಿತ್ರರು ಮತ್ತು ವಸಿಷ್ಠರು, ನೃಪಶ್ರೇಷ್ಠನೇ, ತಿಳಿಯಲಾಗದ ಮಹಿಮೆಯುಳ್ಳವುಗಳು ನಿಮ್ಮಿಬ್ಬರ ಕುಲಗಳು. ಈ ಧಾರ್ಮಿಕ ಸಂಬಂಧ ಸದೃಶವಾದದ್ದು. ನಾವೊಂದು ಸಲಹೆಯನ್ನು ಕೊಡಲು ಇಚ್ಛಿಸುತ್ತೇವೆ. ನಿನ್ನ ತಮ್ಮ ಕುಶಧ್ವಜನಿಗೂ 2 ಪುತ್ರಿಯರಿದ್ದಾರೆ ತಾನೇ? ಅವರನ್ನು ದಶರಥನ ಮತ್ತಿಬ್ಬರು ಮಕ್ಕಳಿಗಾಗಿ ಕೇಳುತ್ತಿದ್ದೇವೆ. ಆ ಹುಡುಗರ ಹೆಸರು ಭರತ ಮತ್ತು ಶತ್ರುಘ್ನ. ಅವರು ಎಲ್ಲ ರೀತಿಯಿಂದಲೂ ರಾಮಲಕ್ಷ್ಮಣರಿಗೆ ಸಮಾನರು. ಇದನ್ನು ಕೇಳಿದ ಜನಕನು ಕೈ ಮುಗಿದುಕೊಂಡು ವಸಿಷ್ಠ ಮತ್ತು ವಿಶ್ವಾಮಿತ್ರರಲ್ಲಿ ವಿಜ್ಞಾಪಿಸಿಕೊಂಡನು. ಮುನಿವರ್ಯರೇ, ನನ್ನ ಕುಲವೇ ಧನ್ಯ. ನಿಮ್ಮಂತಹ ಮುನಿಪುಂಗವರು ನಮ್ಮ ಮನೆಯ 4 ಕನ್ಯೆಯರನ್ನು ಪರಮೋದಾರವಾದ ಇಕ್ಷ್ವಾಕು ಕುಲದ 4 ವೀರರಿಗಾಗಿ ಕೇಳುತ್ತೀರಿ ಎಂದ ಮೇಲೆ ನಮ್ಮ ಭಾಗ್ಯಕ್ಕೆ ಎಣೆಯುಂಟೆ. ನಿಮ್ಮ ಆಜ್ಞೆಯಂತೆ ಕುಶಧ್ವಜನ ಮಕ್ಕಳಾದ ಮಾಂಡವಿ ಮತ್ತು ಶ್ರುತಕೀರ್ತಿಯವರನ್ನು ಭರತ ಮತ್ತು ಶತ್ರುಘ್ನರಿಗೆ ಬಹಳ ಸಂತೋಷದಿಂದ ಪ್ರದಾನ ಮಾಡುತ್ತೇವೆ. 4 ವಿವಾಹವು ಒಂದೇ ದಿನ ನಡೆಯಲಿ. ಭಗದೇವತಕವಾದ ಪಾಲ್ಗುಣಿ ವಿವಾಹಕ್ಕೆ ಪ್ರಶಸ್ತವೆಂದು ವಿದ್ವಾಂಸರು ಹೇಳುತ್ತಾರೆ. ಹೀಗೆ ಹೇಳಿ ಜನಕನು ಎದ್ದು ನಿಂತುಕೊಂಡು ಮುನಿದ್ವಯಕ್ಕೆ ಹೇಳಿದನು, ನಿಮ್ಮಿಂದ ನಮಗೆ ಮಹಾ ಉಪಕಾರವಾಯಿತು. ನಾನು ನಿಮಗೆ ವಿಧೇಯ. ನಿಮ್ಮ ಆಜ್ಞೆಯಂತೆ ಎಲ್ಲವನ್ನೂ ನಡೆಸಿಕೊಡುತ್ತೇನೆ. ಮತ್ತೆ ವಸಿಷ್ಠರನ್ನು ಕುರಿತು ಹೇಳಿದನು, ಪೂಜ್ಯರೇ, ನಿಮಗೆ ಅಯೋಧ್ಯೆಯ ಮೇಲೆ ಯಾವ ಅಧಿಕಾರವಿದೆಯೋ ಅದೇ ಅಧಿಕಾರ ನನ್ನ ರಾಜ್ಯದ ಮೇಲೂ ಇದೆ. ಆದುದರಿಂದ ನೀವು ಏನು ಯೋಗ್ಯವೆಂದು ತಿಳಿಯುತ್ತೀರೋ ಅದರಂತೆ ಮಾಡಲು ನೀವು ಸರ್ವತಂತ್ರ ಸ್ವತಂತ್ರರು. ಜನಕನ ಮಾತುಗಳಿಂದ ದಶರಥನು ಅತೀವ ಸಂತುಷ್ಟನಾದನು. ಅವನೆಂದನು, ಮಹಾರಾಜ, ನೀವು ಅಣ್ಣ ತಮ್ಮಂದಿರಿಬ್ಬರೂ ಸಕಲ ಕಲ್ಯಾಣ ಗುಣಶಾಲಿಗಳು. ನೀವು ಋಷಿಗಣವನ್ನು ರಾಜಗಣವನ್ನು ಯಥೋಚಿತವಾಗಿ ಸನ್ಮಾನಿಸಿದ್ದೀರಿ. ನಿಮಗೆ ಶುಭವಾಗಲಿ. ನಾನು ಬಿಡಾರಕ್ಕೆ ಹೋಗಿ ವಿವಾಹಪೂರ್ವ ಸಂಸ್ಕಾರಗಳನ್ನು ನೆರವೇರಿಸುತ್ತೇನೆ. ದಶರಥನು ತನ್ನ ಬಿಡಾರಕ್ಕೆ ಹೋದನು. ಅಲ್ಲಿ ನಾಂದಿ ಶ್ರಾದ್ದವನ್ನು ಮಾಡಿದನು. ಗೋದಾನ ಸಮಾವರ್ತನೆಗಳು ನಡೆದವು. ಅನಂತರ ಒಬ್ಬೊಬ್ಬ ಹುಡುಗನಿಗೆ 1 ಲಕ್ಷದಂತೆ 4 ಲಕ್ಷ ಗೋವುಗಳನ್ನು ಕರುಗಳ ಸಹಿತ ದಾನ ಮಾಡಲಾಯಿತು. ಅವುಗಳ ಕೋಡುಗಳಿಗೆ ಚಿನ್ನದ ಕವಚಗಳಿದ್ದವು. ಹಾಲು ಕರೆಯಲು ಚಿನ್ನದ ಪಾತ್ರೆಗಳಿದ್ದವು. ದಾನದ ಜೊತೆಯಲ್ಲಿ ದಕ್ಷಿಣೆ ಎಂದು ಚಿನ್ನದ ನಾಣ್ಯಗಳನ್ನು ಬ್ರಾಹ್ಮಣರಿಗೆ ಕೊಡಲಾಯಿತು. 4 ಲೋಕಪಾಲಕರ ನಡುವಿನಲ್ಲಿ ಬ್ರಹ್ಮನಂತೆ ದಶರಥನು 4 ಮಕ್ಕಳ ಮಧ್ಯದಲ್ಲಿ ವಿರಾಜಿಸಿದನು ಎಂಬಲ್ಲಿಗೆ ಬಾಲಕಾಂಡದ 13ನೇ ಅಧ್ಯಾಯವು ಸಮಾಪ್ತವಾಯಿತು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.